ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಮತ್ತೆ ಎಂದಿನಂತೆ ಕನ್ನಡ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ತರಗತಿಯಲ್ಲಿ ಮತ್ತೆ ವಾಡಿಕೆಯಂತೆ ಪ್ರಸಿದ್ಧ ಸಾಲನ್ನು ಹೇಳಿ ನಾನು ಪಾಠಕ್ಕೆ ಬರ್ತಾ ಇದ್ದೇನೆ. ಆ ಪ್ರಸಿದ್ಧ ಸಾಲು ಇತ್ತೀಚೆಗೆ GPSTR, PSTR, HSTR ಇಂಥ ಎಲ್ಲ ಶಿಕ್ಷಕ ಹುದ್ದೆಗಳ ಪರೀಕ್ಷೆಗಳಲ್ಲಿ ಹೆಚ್ಚು ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆ ಪ್ರಸಿದ್ಧ ಸಾಲುಗಳಿಗೆ ಸಂಬಂಧಿಸಿದಂತೆ ತ್ರಿಪದಿಗಳು, ಈಗೇನು ನಾವು ಜನಪದ ಸಾಹಿತ್ಯದ ತ್ರಿಪದಿಗಳಂತ ಏನು ಬರ್ತಲ್ಲ, ಆ ಜನಪದಗಳನ್ನೇ ಹೆಚ್ಚು ಕೇಳಿ ಅಲ್ಲೆಲ್ಲೇ ಪ್ರಶ್ನೆಗಳನ್ನು ಮಾಡುವಂತ ಒಂದು ವಾಡಿಕೆ ಹೆಚ್ಚಾಗಿದೆ. ಹಾಗಾಗಿ ಅದನ್ನ ಒಂದು ಸಾಲು ಹೇಳಿ ನಾನು ಪಾಠಕ್ಕೆ ಬರ್ತಾ ಇದ್ದೀನಿ. ಆ ಸಾಲು ಯಾವುದು ಅಂತ ಕೇಳಿದ್ರೆ, ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ ನಾರಿಯ, ಮನವು ಜಾರಿದರ ವನವಾಸ, ಮನವು ಜಾರಿದರ ವನವಾಸ. ಬಂಗಾರ ಬಳೆ ತೊಟ್ಟು ಬಡವರನ ಬೈಬ್ಯಾಡ, ಬಂಗಾರ ಬಳೆ ತೊಟ್ಟು ಬಡವರನ ಬೈಬ್ಯಾಡ, ಬಂಗಾರ ನಿನಗ ನಿಜವಲ್ಲ, ಬಂಗಾರ ನಿನಗ ನಿಜವಲ್ಲ ಮಗಳೇ, ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ. ಓಕೆ, ಧನ್ಯವಾದಗಳು. ಈಗ ಪಾಠದ ಮುಖ್ಯ ವಿಷಯ ಇವತ್ತು ಕನ್ನಡದ ವ್ಯಂಜನ ಸಂಧಿ ಅಂತ ನಾವು ಗುರುತಿಸ್ತೀವಿ. ಆ ಸಂಧಿ ಆದೇಶ ಸಂಧಿಯನ್ನು ಇವತ್ತು ನಾವು ಅಭ್ಯಾಸ ಮಾಡಲಿದ್ದೇವೆ. ಸೊ ಹಾಗಾಗಿ ಆದೇಶ ಸಂಧಿಯ ವ್ಯಾಖ್ಯೆಯನ್ನು ನೋಡಿದಾಗ, ಅರ್ಥವನ್ನು ನೋಡಿದಾಗ, ಆದೇಶ ಸಂಧಿ ಈ ರೀತಿ ಹೇಳ್ತದೆ. ಕತಪಗಳಿಗೆ ಗದಬ ಆದೇಶವಾಗಿ ಬರ್ತದೆ, ಪಬಮಗಳಿಗೆ ವ ಆದೇಶವಾಗಿ ಬರ್ತದೆ, ಸ ಅಕ್ಷರಕ್ಕೆ ಚ ಛ ಜ ಅಕ್ಷರಗಳು ಆದೇಶವಾಗಿ ಬರುವುದು ಅಥವಾ ಆದೇಶವಾಗುವುದು. ಹೀಗೆ ಏನಾದರೂ ಕತಪಗಳಿಗೆ ಗದಬಗಳು, ಪಬಮಗಳಿಗೆ ವ ಅಕ್ಷರ ಮತ್ತು ಸ ಅಕ್ಷರಕ್ಕೆ ಛ ಛ ಜ ಅಕ್ಷರ ಆದೇಶವಾಗಿ ಬಂದ್ರೆ ಅದನ್ನ ನಾವು ಆದೇಶ ಸಂಧಿ, ಗದಬಾದೇಶ ಸಂಧಿ ಅಂತೇಳಿ ಕರಿತೀವಿ. ಬಹಳ ಮುಖ್ಯವಾಗಿ ಈ ರೀತಿ ನಾವು ಅವಾಗ ಇದ್ರ ಬಗ್ಗೆ ಹೆಚ್ಚು ಕೇಳಿರ್ತೀವಿ. ಅದನ್ನು ನಾವು ಈಗ ಕೇಳಿದ ಪರಿಣಾಮದಿಂದ ಒಂದ್ ಸ್ವಲ್ಪ ಇದನ್ನು ನೋಡಿದ್ರೆ ಹೆಚ್ಚು ಅನುಕೂಲ ಆದಿತ್ತು, ಈ ಸಂಧಿ ನಿಮ್ಮ ಮನಸ್ಸಿನಲ್ಲಿ ಓದಿತ್ತು ಅಂತೇಳಿ ನಾನು ಭಾವಿಸ್ತೀನಿ. ಸೊ ನೋಡ್ರಿ, ಗಮನಿಸ್ರಿ. ಹಾಗಾಗಿ ಇಲ್ಲಿ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹೇಳ್ತಾರೆ. ಏನಂದ್ರೆ, ಉತ್ತರ ಪದದ ಆದಿಯಲ್ಲಿ ಕತಪಗಳಿಗೆ ಗದಬಗಳು ಬರ್ತಾವ. ಹೇಗ ಅಂತ ಕೇಳಿದ್ರೆ, ಉತ್ತರ ಪದ ಯಾವ್ದ, ಪೂರ್ವ ಪದ ಯಾವ್ದ ಅಂತ ನಿಮ್ಗೆ ಗೊತ್ತಿರ್ತೈತಿ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಹೊಸ ಅನ್ನುವಂಥದ್ದು ಪೂರ್ವ ಪದ, ಕನ್ನಡ ಅನ್ನುವಂಥದ್ದು ಉತ್ತರ ಪದ, ಮತ್ತು ಹೊಸಗನ್ನಡ ಅನ್ನುವಂಥದ್ದು ಸಂಧಿ ಪದ. ಹೌದಾ? ಹಾಗಾಗಿ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ. ಈ ಹೊಸ ಅನ್ನುವಂಥ ಕನ್ನಡ ಅನ್ನುವಂಥ ಉತ್ತರ ಪದದ ಆದಿಯಲ್ಲಿರ್ತಕ್ಕಂಥ ಕ ಕ ಗ ಬರ್ತದ ನೋಡಿ. ಉತ್ತರ ಪದದ ಆದಿಯಲ್ಲಿ ಕ ಕ ಗ ಬರುತ್ತೆ, ತ ಕ ದ ಬರುತ್ತೆ, ಪ ಕ ಬ ಬರುತ್ತೆ. ಸೊ ಈ ರೀತಿ ಕ ಅನ್ನುವಂಥ ಅಕ್ಷರಕ್ಕ ಘ ಆದೇಶವಾಗಿ ಬಂದ್ರ ಅದಕ್ಕೆ ಕ ಕ ಗ ಬರ್ತೈತಿ. ನಾನು ನಿಮ್ಗೆ ಇರ್ಲಿ ಅಂತ ಒಂದು ಮಾಹಿತಿ ಕೊಟ್ಟನು. ಹಾಗೆ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ, ಹೊಸಗನ್ನಡ. ಹಾಗೆ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ಅಂತಂದಾಗ ಕ ಅನ್ನುವಂಥ ಅಕ್ಷರಕ್ಕೆ ಗ ಆದೇಶವಾಗಿ ಬಂದ್ರೆ ಇದಕ್ಕೆ ನಾವೇನ್ ಕರಿತೀವಪ್ಪ ಅಂತಂದ್ರೆ ಆದೇಶ ಸಂಧಿ ಅಂತೇಳಿ ಕರಿತೀವಿ. ತದನಂತರ ಹೂ ಪ್ಲಸ್ ತೋಟ ಹೂದೋಟ. ನಾವೇ ಹೇಳಿ ತ ದನ ಬರುತ್ತೆ ಅಂತ. ಇಲ್ಲಿ ನೋಡ್ರಿ, ತ ಅಕ್ಷರದ ಮೂಲದಿಂದ ತೋ ಅನ್ನುವಂಥದ್ದು ಬಂದೈತಿ. ಹೀಗಾಗಿ ಇಲ್ಲಿ ದೋ ಅಂತ ಬಂದೈತಿ. ದ ಅಕ್ಷರದ ಒಂದು ಅಕ್ಷರ ಇದೆ, ಹಾಗಾಗಿ ತಕ್ ದನ ಬಂತಲ್ಲ. ಹಾಗಾಗಿ ಹೂ ಪ್ಲಸ್ ತೋಟ ಹೂದೋಟ ಅನ್ನುವಂಥದ್ದು ಅರ್ಥ ಏನಾರ ಕೆಟ್ಟತನ ಇಲ್ಲ. ಹೂ ಪ್ಲಸ್ ತೋಟ, ಹೂವಿನ ತೋಟನ ಅದ ಇದೆ, ಬಟ್ ಹೂದೋಟ ಅಂದಾಗಿ ಅದು ಅರ್ಥ ಕೆಟ್ಟಿಲ್ಲ. ಸೊ ಈ ರೀತಿ ಏನಪ್ಪಾ ಅಂತ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಒಂದು ಅಕ್ಷರ ಜೊತೆಗೆ ಅಂದ್ರೆ ನಿರ್ದಿಷ್ಟವಾಗಿ ಇದೇ ಅಕ್ಷರಕ್ಕೆ ಇದೇ ಅಕ್ಷರ ತಕ ಧನ ಬರ್ತದೆ ಅಂತ ನಾವು ನೋಡ್ತೀವಿ. ಇದು ಆದೇಶ ಸಂಧಿ ವಿಶೇಷತೆ. ಇನ್ನು ಅದೇ ರೀತಿ ಕನ್ ಪ್ಲಸ್ ಪನಿ ಕಂಬನಿ. ಪಕ್ ಏನ್ ಬಂದೈತಿ ಅಂದ್ರೆ ಬನ ಬಂದೈತಿ, ಹಾಗಾಗಿ ಪಕ್ ಬನ ಬಂದೈತಿ, ಪಕ ಬನ ಬಂದೈತಿ. ಉತ್ತರ ಪದ ಆದಿಯಲ್ಲಿ ಉತ್ತರ ಪದದ ಆದಿ ಇದ ಉತ್ತರ ಪದ, ಇದ ಪೂರ್ವ ಪದ. ಪೂರ್ವ ಪದ ನೋಡ್ರಿ, ಉತ್ತರ ಪದ ಆದಿಲಿರ್ತಕ್ಕಂಥ ಪಕ
ಇಲ್ಲಿ ಭನ ಆದೇಶವಾಗಿ ಬರುತ್ತೆ. ಈ ರೀತಿ ಬರುವಂತ ಯಾವುದೇ ಪದಗಳಿರಲಿ ಅವೆಲ್ಲ ಏನಾಗಿರ್ತಪ್ಪ ಅಂತಿದ್ರೆ ಕನ್ನಡದ ವ್ಯಂಜನ ಸಂಧಿ ಆಗಿರ್ತಕ್ಕಂಥ ಆದೇಶ ಸಂಧಿ ಆಗಿರ್ತದೆ ಅಂತೇಳಿ ನಾವು ಇಲ್ಲಿ ತಿಳ್ಕೋಬಹುದು. ಇದರ ಮುಂದುವರೆದ ರೂಪ ಏನು ಅಂತ ಕೇಳಿದ್ರೆ, ಈಗ ಕತಪಗಳಿಗೆ ಗದಪಗಳಾದವು. ಇನ್ನು ಪಬಮಗಳಿಗೆ ಹೆಂಗ ಆದೇಶವಾಗಿ ಬರುತ್ತೆ ಅಂತ ನೋಡಿದಾಗ ಕೈ ಪ್ಲಸ್ ಹಿಡಿದು ಅಥವಾ ಕೈ ಪ್ಲಸ್ ಪಿಡಿದು, ಕೈ ಬಿಡಿದು, ಕೈ ಪ್ಲಸ್ ಪಿಡಿದು, ಕೈ ಬಿಡಿದು ಅಂದ್ರಿ ಪೀಕ ವೀನ ಬಂದಿತ್ತು. ಹಂಗಂದ್ರೆ ಪಕ ವನ ಬಂದಿತ್ತು ಅರ್ಥ ಆಯ್ತು. ಅದೇ ರೀತಿ ಕಿರು ಪ್ಲಸ್ ಬೆರಳ್, ಕಿರು ಬೆರಳ್ ಅಂತ ಕರಿತೀವಿ. ಸೊ ಹಾಗಾಗಿ ಆ ಬಕ್ ಎಂಬ ಆಯ್ತು ಅಂದ್ರೆ ವನ ಬಂದೈತಿ, ಹಂಗಾಗಿ ಬಕ ವ ಬಂದತಿ. ಸೊ ಈ ರೀತಿ ನಾವು ಅದ್ರ ಜೊತೆಗೆ ನೋಡ್ತೀವಿ ಮೆಲ್ ಪ್ಲಸ್ ಮಾತು, ಮೆಲ್ವಾತು. ನೋಡ್ರಿ ಮೆಲ್ ಅಂದ್ರೆ ಮಾಕ ಎಂಬ ಆಯ್ತು ಅಂದ್ರೆ ವಾನ, ಇಲ್ಲಿ ಏನಾಗಿತ್ತು ಅಂದ್ರೆ ಒತ್ತಕ್ಷರ ಬಂದೈತಿ. ಹೀಗಾಗಿ ನಾವೇನ್ ಕರಿತೀವಪ್ಪ ಅಂದ್ರೆ ಮಕ ವ ಬಂತು. ಹಾಗಾಗಿ ಪಬಮಗಳಿಗೆ ವ ಆದೇಶವಾಗಿ ಬಂತು ಅಂತ ನಾವು ಇಲ್ಲಿ ಕರಿತೀವಿ. ಸಿಂಪಲ್ ಆಗಿ ನಾವು ಇದನ್ನು ತಿಳ್ಕೊಬಹುದು, ಸರಳಾಗಿ ಇದನ್ನ ನಾವು ಹುಡುಕ್ಬಹುದು, ಬಹಳ ಚೆನ್ನಾಗಿ ಇದನ್ನ ನಾವು ಕಲಿಬಹುದು. ಸ್ವಲ್ಪ ನಾವು ಹೆಚ್ಚು ಇದ್ರ ಬಗ್ಗೆ ಆಸಕ್ತಿಯುತವಾಗಿ ಬೇರೆ ಬೇರೆ ವ್ಯಾಕರಣ ಪುಸ್ತಕಗಳನ್ನ ಅಭ್ಯಾಸ ಮಾಡಿದಾಗ ಹೆಚ್ಚು ಇದ್ರ ಬಗ್ಗೆ ನಮಗೊಂದಿಷ್ಟು ತಿಳುವಳಿಕೆ ಮೂಡ್ತದ. ನಂತರ ಇನ್ನೊಂದು ಮಾಹಿತಿ ಅದ, ಏನಪ್ಪಾ ಅಂತಂದ್ರೆ ಸ ಅಕ್ಷರಕ್ಕೆ ಚ ಛ ಜ ಅಂತ ಅಕ್ಷರ ಬರ್ತದ ಅಂತ ಹೇಳಿದ್ರಿ. ಹೆಂಗ ಅಂತ ಕೇಳಿದ್ರೆ ಇನ್ ಪ್ಲಸ್ ಸರ ಇಂಚರ, ಸಕೇನು ಬಂದೈತಿ ಛನ ಬಂದೈತಿ, ಸಕೇನು ಬಂದೈತಿ ಛನ ಬಂದೈತಿ. ಅರ್ಥ ಇರ್ಬೇಕು. ಇನ್ ಪ್ಲಸ್ ಸರ ಇಂಚರ, ಸಕೇನು ಬಂದೈತಿ ಛ ಬಂದೈತಿ ಸಣ್ಣ ಚ. ಆಮೇಲೆ ಇರ್ ಪ್ಲಸ್ ಸಾಶಿರ ಇರ್ಚಾಶಿರ, ಇರ್ ಪ್ಲಸ್ ಸಾಶಿರ ಇರ್ಚಾಶಿರ. ನೋಡ್ರಿ ಈ ಚ ಅನ್ನುವಂಥದ್ದು ಹೊಸದ ಬಂದೈತಿ, ಹಂಗಾಗಿ ಸಕೇನ್ ಬಂತು ಛ ಬಂತು. ಅದೇ ರೀತಿ ಮುನ್ ಪ್ಲಸ್ ಸೊಡರ್ ಮುಂಜಡರ್, ಈ ಸೋಕ್ ಏನ್ ಬಂತಪ್ಪ ಅಂದ್ರ ಜೋ ಬಂದೈತಿ, ಹಂಗಾಗಿ ಸಕ್ ಏನ್ ಬಂತು ಅಂದ್ರೆ ಜ ಬರ್ತದ ಅಂತ ಹೇಳ್ತಾರ. ಈ ತರ ನಾವು ಕನ್ನಡದಲ್ಲಿ ಬಹಳ ಈಸಿಯಾಗಿ ಸಂಧಿಗಳಲ್ಲಿ ಅಥವಾ ಸಂಧಿ ಯಾವುದು ಆದೇಶ ಸಂಧಿಯಲ್ಲಿ ನಾವು ಸಂಧಿ ಪದಗಳನ್ನು ಹುಡುಕಬಹುದು, ಅದನ್ನು ಗುರುತಿಸಬಹುದು. ಅದಕ್ಕೆ ಕತಪಗಳಿಗೆ ಗದಪಗಳ ಆದೇಶವಾಗಿ ಬರಬೇಕು, ಪಬಮಗಳಿಗೆ ವ ಆದೇಶವಾಗಿ ಬರಬೇಕು, ಸಕ ಛ ಛ ಜ ಆದೇಶವಾಗಿ ಬಂದ್ರೆ ಅದನ್ನ ನಾವು ಆದೇಶ ಸಂಧಿ ಅಂತ ಕರಿತೀವಿ. ಕನ್ನಡದಲ್ಲಿ ಇದೊಂದು ದೊಡ್ಡ ಕೊಡುಗೆ ನಮಗೆ. ಹಾಗಾಗಿ ಇದನ್ನ ಕನ್ನಡದ ಆದೇಶ ಸಂಧಿ, ಒಂದೇ ಸಂಧಿ ಅಂತ ಕರಿತೀವಿ. ಈ ಸಂಧಿಯನ್ನ ಅಭ್ಯಾಸ ಮಾಡುವುದು ಬಹಳ ಅರ್ಥಪೂರ್ಣವಾಗಿರ್ತದೆ ಅಂತ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ಹೆಚ್ಚು ಇದ್ರಾಗ ನಾವು ಕಲಿತಾ ಹೋಗ್ತೀವಿ. ನಾವೆಲ್ಲ ದಿನನಿತ್ಯ ಬಳಸುವಂತ ಪದಗಳಿದಾವೆ. ಹೊಸಗನ್ನಡ ಅಂತೀವಿ, ಹೂದೋಟ ಅಂತೀವಿ, ಕಂಬನಿ ಮಿಡಿದ್ರು ಅಂತೀವಿ, ಯಾರ ತೀರ್ಕೊಂಡ್ರ ಅಂದ್ರ ಈ ತರ ಎಲ್ಲ ಪದಗಳನ್ನ ಬಳಸ್ತಾ ಇರ್ತೀವಿ ನಾವು. ಹೌದಾ? ನೀವೆಲ್ಲ ಬರ್ತಿರ್ತೀರಿ, ಕೇಳಿರ್ತೀರಿ ಹಾಡ, ಇಂಚರವೇ ಇಂಚರವೇ, ಅದೇ ಹಾಡ ಕೇಳಿರ್ತೀರಿ ನೀವು, ಬಹಳ ಚಂದ ಹಾಡದ. ಆ ತರ ಎಲ್ಲ ಪದಗಳು ಬರ್ತಾ ಇರ್ತವೆ ಆವಾಗ ಅವಾಗ. ಈಗ ನೀವು ಅಂತಿರ್ತೀರಿ ಕೈ ಪಿಡಿದು, ಕೈ ಬಿಡಿದು, ಕೈ ಹಿಡಿದು ಅಂದ್ರು ಒಂದ, ಕೈ ಹಿಡಿದು ಅಂದ್ರು ಒಂದ, ಕೈ ಪಿಡಿದು ಅಂದ್ರು ಒಂದ. ಅದು ಹಳೆಗನ್ನಡ ಪದ್ಧತಿ. ನಾವೀಗ ಏನಂತೀವಿ ಹೊಸಗನ್ನಡದೊಳಗೆ ಅಥವಾ ಇತ್ತೀಚಿನ ಈಗ ಆಧುನಿಕ ಕನ್ನಡದಲ್ಲಿ ನಾವು ಕೈ ಹಿಡಿದು ಅಂತ ಕರಿತೀವಿ. ಹೌದಾ? ಸೊ ಈ ತರ ನಾವು ಅವಾಗ ದಿನನಿತ್ಯ ಬಳಸುವಂತ ಪದಗಳೇ ಇಲ್ಲೆಲ್ಲ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇದನ್ನ ನಾವು ಗಮನಿಸ್ಬೇಕು, ಚೆನ್ನಾಗಿ ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಈ ರೀತಿ ನಾವು ಒಂದೇ ಯಾಕೆ ಸಂಧಿ ಹೇಳಿದಪ್ಪ ಇವತ್ತಂತ ಕೇಳಿದ್ರ ಗೊಂದಲ ಆಗ್ಬಾರ್ದು. ದಿನ ಒಂದೊಂದು ಕಲ್ತ್ರ ಚಲೋ ನಾವು ನೆನಪಿಡಕ್ ಸಾಧ್ಯ ಆಗ್ತೈತಿ. ನಮ್ಮ ಬಿಜಾಪುರದ ಒಬ್ಬರ ಗುರುಗಳು, ನಿಮಗೆಲ್ಲ ಬಹಳ ಕರ್ನಾಟಕಕ್ಕೆ ಹೆಚ್ಚು ಚಿರಪರಿಚಿತರಾಗಿರ್ತಕ್ಕಂಥ NM ಬಿರಾದರ್ ಗುರುಗಳು, ಬಹಳ ಮೇರು ಶಿಕ್ಷಕರವರು. ಅವರು ಒಂದು ತಮ್ಮ ಪುಸ್ತಕ ಎಲ್ಲಾ ಕಡೆ ಒಂದು ಮಾತು ಬರೀತಾರೆ, ಬಹಳ ಚೆನ್ನಾಗಿರ್ತಕ್ಕಂಥ ಮಾತು. ಏನಪ್ಪಾ ಅಂತ ಕೇಳಿದ್ರೆ, ಸೋಲುವ ಮನಸ್ಸು ಸೋಲುತ್ತದೆ, ಗೆಲ್ಲುವ ಮನಸ್ಸು ಗೆಲ್ಲುತ್ತದೆ. ನಾವು ಯಾವಾಗಲೂ ಗೆಲ್ಲುವ ಮನಸ್ಸಿನ ವ್ಯಕ್ತಿಗಳಾಗಬೇಕು ಅಂತ ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತು. ಈ ಮಾತನ್ನು ಯಾಕೆ ಇವತ್ತು ನಾನು ನೆನಪಿಗೆ ತೆಗೆದುಕೊಂಡೆ ಅಂತಂದ್ರೆ, ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗೆಲ್ಲಲಿಕ್ಕೆ ಮೊದಲು ನಾವು ಗೆಲ್ಲುವ ಮನಸ್ಥಿತಿಯನ್ನು ಇಟ್ಕೋಬೇಕು. ಅಂದಾಗ ಮಾತ್ರ ನಮಗೆ ಯಶಸ್ವಿ ವ್ಯಕ್ತಿಗಳಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ, ಸಕ್ಸಸ್ ನಮಗೆ ಸಿಗ್ತದೆ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ದಿವಸ ಭೇಟಿಯಾಗೋಣ. ನಮಸ್ಕಾರ, ಶುಭ ಸಂಜೆ.